ವೆನೆಜುವೆಲಾದಲ್ಲಿ ಸಂಭವಿಸಿದ 2 ಪ್ರಬಲ ಭೂಕಂಪಗಳ ಪರಿಣಾಮ 164 ಜನರು ಸಾವನ್ನಪ್ಪಿದ್ದಾರೆ. 971 ಜನರು ಗಾಯಗೊಂಡಿದ್ದಾರೆ. ಹೀಗಾಗಿ ಭೂಕಂಪ ಪೀಡಿತ ವೆನೆಜುವೆಲಾಗೆ ಭಾರತ ನೆರವು ನೀಡಿದೆ. ಆಪರೇಷನ್ ಅಮಿಸ್ಟಾಡ್ ಅಡಿ ವಾಯುಪಡೆಯ 2 ಬೃಹತ್ ಸರಕು ಸಾಗಣೆ ವಿಮಾನಗಳನ್ನು ದೆಹಲಿ ಸಮೀಪದ ಹಿಂಡನ್ ವಾಯುನೆಲೆಯಿಂದ ವೆನೆಜುವೆಲಾಗೆ ರವಾನಿಸಿದೆ. ಸುಮಾರು 35 ಟನ್ ಪರಿಹಾರ ಸಾಮಗ್ರಿಗಳು ಮತ್ತು 6 ಟನ್ ವೈದ್ಯಕೀಯ ದಾಸ್ತಾನುಗಳನ್ನು ಕಳುಹಿಸಿದೆ. ಅಷ್ಟೇ ಅಲ್ಲ, ಭಾರತದ ಮಹತ್ವಾಕಾಂಕ್ಷೆಯ ಆರೋಗ್ಯ ಮೈತ್ರಿ ಯೋಜನೆ ಅಡಿಯಲ್ಲಿ ತಯಾರಿಸಲಾದ 2 ಅತ್ಯಾಧುನಿಕ ಭೀಷ್ಮ ಕ್ಯೂಬ್ಸ್ ಅಂದ್ರೆ ಮೊಬೈಲ್ ಆಸ್ಪತ್ರೆ ಘಟಕಗಳನ್ನು ಕಳುಹಿಸಿದೆ. ಇದು ಭೂಕಂಪ ಪೀಡಿತ ಸ್ಥಳದಲ್ಲಿ ತುರ್ತು ನಿಗಾ ಘಟಕ ಮತ್ತು ಆಪರೇಷನ್ ಥಿಯೇಟರ್ ತರಹದ ಸೌಲಭ್ಯವನ್ನು ಒದಗಿಸುತ್ತದೆ. ¿Qué pasó?